ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳ ಮಹತ್ವ ಕುರಿತು ಒಂದಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ. ಲಘು ಪೋಷಕಾಂಶಗಳು ಅಂದರೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನು ಕರಿತೀರಲ್ಲ, ಅವಕ್ಕೆ ನಾವು ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಅದರಲ್ಲೂ ತೋಟಗಾರಿಕೆ ಬೆಳೆಗಳಲ್ಲಿ ಅವುಗಳ ಪಾತ್ರ ಬಹಳ ಪ್ರಮುಖವಾಗಿದೆ. ಈಗ ಮಣ್ಣಿನಲ್ಲಿ ನಾವೇನು ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವ ಒಂದು ಹಿನ್ನೆಲೆಯಲ್ಲಿ ಹಾಗೂ ಈ ಒಂದು ಲಘು ಪೋಷಕಾಂಶಗಳ ಪಾತ್ರ ಈ ಬೆಳೆಗಳ ಒಂದು ಬೆಳವಣಿಗೆ ಮತ್ತು ಗುಣಮಟ್ಟದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದರಿಂದ ಅವುಗಳ ಕುರಿತು ನಾವು ತಿಳ್ಕೋಬೇಕಾಗಿರೋಂತಹ ಅನೇಕ ವಿಚಾರಗಳು ಖಂಡಿತ ಇದೆ. ಹಾಗಾಗಿ ಈ ಒಂದು ಸಣ್ಣ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ತಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಈಗ ಸಸ್ಯಗಳಿಗೆ ಯಾವ್ಯಾವ ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂತ ತಮಗೆ ಗೊತ್ತಿರಬಹುದು. ಆದರೂ ಮತ್ತೊಮ್ಮೆ ತಮ್ಮ ಮುಂದೆ ಇಡುವ ಪ್ರಯತ್ನ. ಈ ಪ್ರಧಾನ ಪೋಷಕಾಂಶ ಅಥವಾ ನಾವು ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂತ ಏನು ಕರಿತೀವಲ್ಲ, ಅದರಲ್ಲಿ ನಮಗೆ ಇಂಗಾಲ, ಜಲಜನಕ, ಆಮ್ಲಜನಕ CHO ಅಂತ ಕರಿತೀವಿ. ಇನ್ನು NPK ಸಾರಜನಕ, ರಂಜಕ, ಪೊಟ್ಯಾಷ್. ಆಮೇಲೆ ಇನ್ನು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಬಂದರೆ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು ಭಾಳ ಇಂಪಾರ್ಟೆಂಟ್. ಇವೆಲ್ಲ ಅವಕ್ಕೆ ನಾವು ದ್ವಿತೀಯ ಶ್ರೇಣಿಯ ಪೋಷಕಾಂಶಗಳು ಅಂತ ಕರಿಬೋದು. ಇನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಬಯಸ್ತಾ ಇರ್ತಕ್ಕಂಥದ್ದು ಲಘು ಪೋಷಕಾಂಶಗಳು. ಈ ಹೆಸರು ಲಘುವಾಗಿದ್ದರೂ ಕೂಡ ಗುರುತರವಾದ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಅವುಗಳ ಟಾಕ್ಸಿಸಿಟಿ ಅಥವಾ ಡೆಫಿಷಿಯನ್ಸಿ ಕಡಿಮೆ ಆದ್ರೂ ವ್ಯಕ್ತ ಆಗುತ್ತೆ, ತುಂಬ ಹೆಚ್ಚಾದ್ರೂ ಸಮಸ್ಯೆಗಳು ವ್ಯಕ್ತ ಆಗುತ್ತೆ ಈ ಬೆಳೆಗಳಲ್ಲಿ, ತೋಟಗಾರಿಕಾ ಬೆಳೆಗಳಲ್ಲಿ. ಅದರಲ್ಲಿ ಪ್ರಮುಖವಾಗಿ ಕಬ್ಬಿಣ, ಸತು ಅಂದರೆ ಜಿಂಕು, ಕಬ್ಬಿಣ ಅಂದರೆ ಐರನ್ನು, ತಾಮ್ರ, ಮ್ಯಾಂಗ್ನೀಸು, ಮಾಲಿಬ್ಡಿನಮ್ಮು, ಬೋರಾನು, ಕ್ಲೋರಿನು ಇಷ್ಟು ಸೇರಿಕೊಂಡಿದೆ. ಈ ಒಂದು ಪೋಷಕಾಂಶಗಳ ಲಭ್ಯತೆ ಮಣ್ಣಿನ ರಸಸಾರದ ಮೇಲೆ ಅವಲಂಬನೆ ಆಗಿರುತ್ತೆ. ಅಂದರೆ ನೀವು ರಸಸಾರ ಅಂದರೆ pH ಅಂತ ಏನು ಕರಿತೀವಲ್ಲ, ನೀವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಬಂದಿರುತ್ತೆ. ಅದು ಆಮ್ಲ ಮಣ್ಣಿರ್ಬೋದು ಅಥವಾ ತಟಸ್ಥ ಮಣ್ಣಿರ್ಬೋದು ಅಥವಾ ಕ್ಷಾರ ಮಣ್ಣಿರ್ಬೋದು. ನಾವು ಅಸಿಡಿಕ್, ನ್ಯೂಟ್ರಲ್ ಆ್ಯಂಡ್ ಆಲ್ಕಲೈನ್ ಸಾಯಿಲ್ ಅಂತ ಕರಿತೀವಿ. ಇಲ್ಲೇನು ಈ ಚಿತ್ರದಲ್ಲಿ ತೋರಿಸಿದ್ದೀವಿ ನಾವು, ಇದು ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ನಿಮಗೆ ಅರ್ಥ ಆಗುತ್ತೆ ಈ ಚಿತ್ರನ ನೀವು ಸರಿಯಾಗಿ ನೋಡಿದ್ರೆ. ಯಾವ ಒಂದು pHನಲ್ಲಿ ಯಾವ ಪೋಷಕಾಂಶದ ಲಭ್ಯತೆ ಹೆಚ್ಚಿರುತ್ತೆ ಅಥವಾ ಗರಿಷ್ಠ ಮಟ್ಟದಲ್ಲಿರುತ್ತೆ ಅಂತ ಗೊತ್ತಾಗುತ್ತೆ. ಈ ಏನು ಕಪ್ಪು ಬಣ್ಣದ ಬಾರ್ಗಳಿದೆಯಲ್ಲ, ಅದು ನಮಗೆ ಯಾವ pHಯಿಂದ ಯಾವ pHವರೆಗೂ ಕಂಪ್ಲೀಟ್ ಬಾರ್ ಇದೆ, ಉಬ್ಬಿದ ರೀತಿಯಲ್ಲಿದೆ, ಅದು ಜಾಸ್ತಿ ಲಭ್ಯತೆ ಇದೆ ಅಂತ. ಅದು ಎಲ್ಲಿ ನಮಗೆ ನ್ಯಾರೋ ಆಗಿದೆ ಅಥವಾ ಕಿರಿದಾಗಿದೆ ಅಲ್ಲಿ ಲಭ್ಯತೆ ಕಡಿಮೆ ಅಂತ. ಉದಾಹರಣೆಗೆ ನಾವು ಈ ಆಮ್ಲ ಮಣ್ಣು ಅಥವಾ ಅಸಿಡಿಕ್ ಸಾಯಿಲ್ಸಲ್ಲಿ ನೋಡಿದ್ರೆ ಈ ಲಘು ಪೋಷಕಾಂಶಗಳ ಲಭ್ಯತೆ ನಮಗೆ ಚೆನ್ನಾಗೇ ಸಿಗುತ್ತೆ, ಅಲ್ಲಿ ಕೊರತೆ ಕಾಣಲ್ಲ. ಅದೇ ನಮಗೆ ಈ ಕಡೆ ಬಂದರೆ ಕೊರತೆ ಕಾಣುತ್ತೆ. ಸೊ ಹಂಗಾಗಿ ಇದು ಭಾಳ ಮುಖ್ಯವಾದಂಥ ವಿಚಾರ. ಈ ಬೆಳೆಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಈ ಪ್ರಮುಖವಾದಂತಹ ಲಘು ಪೋಷಕಾಂಶಗಳ ಪಾತ್ರ ಏನು ಅಂತ ನಾವು ಸೂಕ್ಷ್ಮವಾಗಿ ನೋಡಿದ್ರೆ, ಈಗ ಉದಾಹರಣೆಗೆ ಬೀಜ, ನಮಗೆ ಯಾವುದೋ ಒಂದು ಬೆಳೆನಲ್ಲಿ ಬೀಜ ನಮಗೆ ಭಾಳ ಇಂಪಾರ್ಟೆಂಟ್ ಅಂತ ಆದರೆ, ನಾವು ಸಾಧಾರಣ ಇದು ಸೀರಿಯಲ್ಸು, ಪಲ್ಸಸ್ ಇವೆಲ್ಲ ಏನಿದೆಯಲ್ಲ ಅಂಥ ಕ್ರಾಪ್ಗಳಲ್ಲಿ, ಏಕದಳ ದ್ವಿದಳ ಧಾನ್ಯ ಬೆಳೆಗಳಲ್ಲಿ. ಸೊ ನಮಗೆ ಜಿಂಕು ಮತ್ತು ಬೋರಾನು ಈ ಬೀಜದ ಒಂದು ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಇನ್ನು ಕಾಂಡ ಅಥವಾ ಸ್ಟೆಮ್ಮಿನ ಬೆಳವಣಿಗೆಯಲ್ಲಿ ನಮಗೆ ಕಬ್ಬಿಣ, ಕಾಪರು ಅಂದರೆ ತಾಮ್ರ ಮತ್ತು ಜಿಂಕ್, ಸತು ಅಂತ ಏನು ಕರಿತೀವಲ್ಲ ಅದರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಇನ್ನು ಬೇರುಗಳ ಬೆಳವಣಿಗೆಯಿಂದ ದೃಷ್ಟಿಯಿಂದ ನಮಗೆ ಕಬ್ಬಿಣ, ಕಾಪರು, ಸತು ಅಥವಾ ಜಿಂಕ್ ಅಂತ ಏನು ಕರಿತೀವಲ್ಲ ಅದು, ಮತ್ತು ಮ್ಯಾಂಗನೀಸು, ಇವುಗಳ ಪಾತ್ರ ಈ ಬೇರಿನ ಬೆಳವಣಿಗೆಯಲ್ಲಿ ಭಾಳ ಮಹತ್ವವನ್ನು ಹೊಂದಿರುತ್ತೆ. ಅದೇ ರೀತಿ ಎಲೆಗಳಿಗೆ ನಾವು ನೋಡೋದಾದರೆ ಮ್ಯಾಂಗನೀಸು, ಕಬ್ಬಿಣ ಮತ್ತು ಕಾಪರ್ ಅಥವಾ ತಾಮ್ರ ಅಂತ ಏನು ಕರಿತೀವಲ್ಲ, ಇದು ಎಲೆಗಳ ಒಂದು ಬೆಳವಣಿಗೆ, ಒಟ್ಟಾರೆ ಒಂದು ಆರೋಗ್ಯದ ದೃಷ್ಟಿಯಿಂದ ಭಾಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ಈ ಒಂದು ಲಘು ಪೋಷಕಾಂಶಗಳು ವಹಿಸ್ತವೆ. ಇದು ಬೇರೆ ಬೇರೆ ಬೆಳೆಗೆ ಸ್ವಲ್ಪ ಅವುಗಳ ಬೇಡಿಕೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಇದನ್ನು ಸೂಕ್ತವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಭಾಳ ಪ್ರಮುಖವಾದಂಥ ವಿಚಾರ ಅಂದರೆ ನಮಗೆ ಈ ಪೋಷಕಾಂಶಗಳೇನಿದಾವಲ್ಲ ಇವುಗಳ ನಡುವಿನ ಒಂದು ಸಂಬಂಧ ಏನಿದೆ ಅದು ಸಿನರ್ಜಿಸ್ಟಿಕ್ ಅಥವಾ ಆ್ಯಂಟಗಾನಿಸ್ಟಿಕ್ ಅಂತ ಕರಿತೀವಿ. ಸಿನರ್ಜಿಸ್ಟಿಕ್ ಅಂದರೆ ಒಂದರ ಒಂದು ಉಪಸ್ಥಿತಿಯಲ್ಲಿ ಇನ್ನೊಂದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಉದಾಹರಣೆಗೆ ಈ ಒಂದು ಚಿತ್ರದಲ್ಲಿ ನೋಡೋದಾದರೆ ನಮಗೆ ಈ ಫಾಸ್ಫರಸ್ಸು ಮತ್ತು ಮೆಗ್ನೀಷಿಯಮ್ ಇದೆಯಲ್ಲ, ಇಲ್ಲಿ ಹಸಿರು ಡಾಟ್ಗಳಿದೆಯಲ್ಲ, ಯಾವುದು ಹಸಿರು ಡಾಟ್ ಇದೆ ಅದೆರಡಕ್ಕೂ ಪರಸ್ಪರ ಅನ್ಯೋನ್ಯತೆ ಇದೆ, ಒಂದರ ಉಪಸ್ಥಿತಿಯಲ್ಲಿ ಇನ್ನೊಂದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ. ಸೊ ಯಾವುದಕ್ಕೆ ಈ ರೆಡ್ ಲೈನ್ಸ್ಗಳಿದೆ ನೋಡಿ, ಉದಾಹರಣೆಗೆ ಫಾಸ್ಫರಸ್ಸು ಜಿಂಕು ರೆಡ್ ಲೈನ್ ಇದೆ, ಫಾಸ್ಫರಸ್ಸಿಂದ ಐರನ್ ಕಬ್ಬಿಣಕ್ಕೆ ರೆಡ್ ಲೈನ್ ಇದೆ. ಸೊ ಹಂಗೆ ಫಾಸ್ಫರಸ್ಸಿಂದ ಕಾಪರ್ ತಾಮ್ರಕ್ಕೆ ರೆಡ್ ಲೈನ್ ಇದೆ.
ಈ ಎರಡು ಪೋಷಕಾಂಶಗಳ ನಡುವೆ ರೆಡ್ ಲೈನ್ ಎಲ್ಲೆಲ್ಲಿದೆ ಅವೆರಡಕ್ಕೂ ಎಣ್ಣೆ ಸೀಗೆಕಾಯಿ ಇದ್ದಂಗೆ ಒಂದಕ್ಕೊಂದಕ್ಕೆ ಆಗಲ್ಲ ಅಂತ. ಈಗ ಫಾಸ್ಫರಸ್ ಜಾಸ್ತಿ ಆದರೆ ಜಿಂಕ್ ಕಡಿಮೆ ಆಗುತ್ತೆ, ಅಥವಾ ಫಾಸ್ಫರಸ್ ಜಾಸ್ತಿ ಆದರೆ ಐರನ್ನು ಕಡಿಮೆ ಆಗ್ಬೋದು, ಕಾಪರು ಕಡಿಮೆ ಆಗ್ಬೋದು, ಆ ರೀತಿನಲ್ಲಿ ಅರ್ಥ. ಉದಾಹರಣೆಗೆ ನೈಟ್ರೋಜನ್ ಮತ್ತು ಮಾಲಿಬ್ಡಿನಮ್ ನೋಡಿ. ಸೊ ನೈಟ್ರೋಜನ್ ಏನು ಸಾರಜನಕದ ಒಂದು ಕ್ಷಮತೆ ಜಾಸ್ತಿ ಆಗಬೇಕು ಅಂದರೆ ನಮಗೆ ಮಾಲಿಬ್ಡಿನಮ್ ಅನ್ನೋದು ಅದರ ಅಂಶ ಇದ್ದರೆ ಚೆನ್ನಾಗಿ ಗಿಡಗಳಿಗೆ ಉಪಯೋಗ ಆಗುತ್ತೆ ಅಂತ ಒಂದು ದೃಷ್ಟಿ. ಇದಕ್ಕೆ ನಾವು ನ್ಯೂಟ್ರಿಯೆಂಟ್ ಸಿನರ್ಜಿ ಮತ್ತು ಆಂಟಗಾನಿಸಮ್ ಅಂತ ಕರಿತೀವಿ. ಇದು ಭಾಳಷ್ಟು ರೈತರುಗಳು ಗಮನಿಸ್ಬೋದು. ಈಗ ಕೆಲವು ನ್ಯೂಟ್ರಿಯೆಂಟ್ಗಳನ್ನು ಜಾಸ್ತಿ ಕೊಟ್ಟಿರ್ತಾರೆ. ಉದಾಹರಣೆಗೆ ಫಾಸ್ಫರಸ್ ಜಾಸ್ತಿ ಕೊಟ್ಟರೆ ನಿಮ್ಗೆ ಬಹುತೇಕ ಈ ಒಂದು ಲಘು ಪೋಷಕಾಂಶಗಳ ಕೊರತೆ ಭಾಳಷ್ಟು ಕಾಣುತ್ತೆ. ನಮಗೆ ಅಡಿಕೆನಲ್ಲಿರಲಿ ಅಥವಾ ತೆಂಗಲ್ಲಿರಲಿ ಅಥವಾ ಶುಂಠಿ ಅರಿಶಿಣಗಳಲ್ಲಿರಲಿ, ಸೊ ಬೇರೆ ಬೆಳೆಗಳಲ್ಲಿ ನಿಮಗೆ ಇದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಪೋಷಕಾಂಶಗಳ ನಡುವಿನ ಸಂಬಂಧ ಅದೆರಡಕ್ಕೂ ನಮಗೆ ಬೇಕಾಗಿರೋ ಪೋಷಕಾಂಶಗಳ ನಡುವೆ ವೈರುಧ್ಯವಾದಂತಹ ಒಂದು ಸಂಬಂಧ ಇದೆಯಾ ಅಥವಾ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆಯಾ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ಬೆಳೆಯಲ್ಲಿ ಈ ಲಘು ಪೋಷಕಾಂಶಗಳ ಒಂದು ನಿರ್ವಹಣೆ ನಮಗೆ ಬಹಳ ಸುಲಭ ಆಗುತ್ತೆ. ಸೊ ಈ ಒಂದು ಚಿತ್ರ ನಿಮಗೆ ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಭಾಳಷ್ಟು ಅನುಕೂಲವನ್ನು ನೇರವಾಗಿ ಸೂಚನೆ ಮಾಡುತ್ತೆ. ಈಗ ಕೆಲವೊಂದು ಉದಾಹರಣೆಗಳನ್ನ ತೊಗೊಳೋದಾದರೆ ನಮ್ಮ ಪ್ಲಾಂಟೇಶನ್ ಬೆಳೆಗಳಲ್ಲಿ ತೆಂಗೇನಿದೆಯಲ್ಲ, ಕೋಕೋನಟ್ಟು, ಅದರಲ್ಲಿ ನೋಡಿ ಇಲ್ಲಿ ಬೋರಾನ್ ಕೊರತೆಯ ಚಿಹ್ನೆಗಳನ್ನು ನಾನು ಇಲ್ಲಿ ಚಿತ್ರದ ರೂಪದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸಾಧಾರಣ ಬೋರಾನು ನಿಮಗೆ ಈ ಏನು ಸುಳಿ ಇರುತ್ತಲ್ಲ, ಸುಳಿ ಭಾಗ ಬೇಗ ಅಫೆಕ್ಟ್ ಆಗುತ್ತೆ. ಸುಳಿ ಓಪನ್ ಆಗದೆ ಇರೋದು, ಅದು ಸರಿಯಾಗಿ ಡೆವಲಪ್ ಆಗದೆ ಇರೋದು, ಅದು ಒಣಗಿರೋ ಥರ ಆಗೋದು, ಅದು ಒಂದು ಸೂಚನೆ. ಇನ್ನು ಕಾಯಿಗಳಲ್ಲಿ ನಿಮಗೆ ಒಳಗಡೆ ನೋಡಿದ್ರೆ ಹಾಲೋ ಇರುತ್ತೆ, ಏನು ಕಾಯಿನೇ ಡೆವಲಪ್ ಆಗಲ್ಲ. ಬೋರಾನ್ ಭಾಳ ಇಂಪಾರ್ಟೆಂಟ್. ಇದು ಪರಾಗಸ್ಪರ್ಶ ಅಥವಾ ಪಾಲಿನೇಷನ್ ಅಂತ ಕರಿತೀವಿ, ಅದಕ್ಕೆ ಬೇಕಾಗುತ್ತೆ. ಆ ಪೋಲೆನ್ ಟ್ಯೂಬ್ ಬೆಳವಣಿಗೆಗೆ ಬೇಕಾಗುತ್ತೆ, ಫರ್ಟಿಲೈಸೇಷನಿಗೆ ಬೇಕಾಗುತ್ತೆ. ಸೊ ಬಹಳ ಪ್ರಮುಖವಾದಂಥ ಇದು. ತುಂಬ ಕಡಿಮೆ ಪ್ರಮಾಣದಲ್ಲಿ ಬೇಕಿದ್ದರೂ ಕೂಡ ಇದರ ಒಂದು ಏನು ನಮಗೆ ತೆಂಗಿನಲ್ಲಿ ಇದರ ಒಂದು ಕೊರತೆಯ ಗುಣಲಕ್ಷಣಗಳು ತುಂಬ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರೋಕ್ಕೆ ಸಾಧ್ಯತೆ ಇದೆ. ಎಲೆಗಳ ಮೇಲೆಲ್ಲ ಒಂಥರ ಶ್ರಿಂಕ್ ಆದಂಗೆ, ಅಂದರೆ ರಿಂಕಲ್ಸ್ ಅಂತ ಕರಿತೀವಲ್ಲ, ಚರ್ಮ ಒಂಥರ ಶ್ರಿಂಕ್ ಆದಂಗೆ ಕಾಣಿಸುತ್ತೆ, ಎಲೆಗಳಲ್ಲಿ ನೀವು ನೋಡ್ಬೋದು. ಹಂಗಾಗಿ ಇದು ತುದಿ ಎಲೆಗಳು ಮತ್ತು ಸುಳಿ ಭಾಗದಲ್ಲಿ ಜಾಸ್ತಿ ಬರುತ್ತೆ. ಕಾಯಿಗಳಲ್ಲಿ ನಿಮಗೆ ಒಳಗಡೆ ಏನು ನಮಗೆ ಕೊಬ್ಬರಿ ಅಥವಾ ಕಾಯಿ ಇರುತ್ತಲ್ಲ ಅದು ಇರೋದೇ ಇಲ್ಲ. ಸೊ ಹಂಗಾಗಿ ಇದು ಭಾಳ ಪ್ರಮುಖವಾದಂತಹ ಒಂದು ಲಘು ಪೋಷಕಾಂಶ ಮತ್ತು ಅದರ ಕೊರತೆ ತೆಂಗಿನಲ್ಲಿ. ಇದು ನೋಡಿ, ತೆಂಗಿನಲ್ಲಿ ಮೆಗ್ನೀಷಿಯಂ ಕೊರತೆ. ಮೆಗ್ನೀಷಿಯಂ ಸಾಮಾನ್ಯ ಕೆಳಗಡೆ ಎಲೆಗಳಲ್ಲಿ ಮೊದಲು ಬರುತ್ತೆ, ಸುಳಿ ಎಲೆಗಳಲ್ಲಿ ಬರಲ್ಲ. ಎಲೆಗಳ ನಡುವಿನ ಏನು ಒಂದು ಪತ್ರ ಹರಿತಿರುತ್ತಲ್ಲ ಅದು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ನಾವು ಇಂಟರ್ವೈನಲ್ ಕ್ಲೋರೋಸಿಸ್ ಅಂತ ಕರಿತೀವಿ. ಸಸಿಗಳಲ್ಲೂ ಬರ್ಬೋದು, ದೊಡ್ಡ ಮರಗಳಲ್ಲೂ ಬರ್ಬೋದು. ಏನು ಈಗಷ್ಟೇ ಒಂದು 8-10 ವರ್ಷದ ಯಾವ ಮರಗಳಲ್ಲಿ ಬೇಕಾದ್ರೂ ಬರ್ಬೋದು ಮೆಗ್ನೀಷಿಯಂ ಕೊರತೆ. ಸೊ ಮೆಗ್ನೀಷಿಯಂ ಏನು ಲಘು ಪೋಷಕಾಂಶ ಅಲ್ಲ, ಇದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸಲ್ಲಿ ಬರುತ್ತೆ. ಆದರೂ ಕೂಡ ನಿಮಗೆ ಉಪಯೋಗ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ನಾವು ಪ್ರಾಪರಾಗಿ ಡಯಾಗ್ನೋಸಿಸ್ ಮಾಡಬೇಕು, ಇದು ಯಾವ ಕೊರತೆ. ಕೆಲವರೆಲ್ಲ ಇದನ್ನು ರೋಗದಿಂದ ಹಿಂಗಾಗಿರುತ್ತೆ ಅಥವಾ ಕೀಟದಿಂದ ಹಿಂಗಾಗಿರುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಸೊ ಈ ಕೃಷಿ ಮಾಡುವಾಗ ನಾವು ಸಮಸ್ಯೆಯನ್ನು ಸರಿಯಾಗಿ ಗುರುತಿಸ್ತೀವಿ ಅನ್ನೋದಾದರೆ ಅಲ್ಲಿಗೆ ಅರ್ಧ ಸಮಸ್ಯೆ ಬಗೆಹರ್ದಂಗೆ. ಭಾಳಷ್ಟು ಸಲ ಸಮಸ್ಯೆನೇ ಸರಿಯಾಗಿ ಗುರುತಿಸದೆ ನಾವು ಉಪಚಾರ ಮಾಡೋಕ್ಕೆ ಹೋಗಿ ಭಾಳಷ್ಟು ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಹೆಚ್ಚಿಗೆ ಇರೋದ್ರಿಂದ ಈ ಅಂಶವನ್ನು ಕೂಡ ಗಮನಿಸಬೇಕು. ಇನ್ನು ನಮ್ಮ ಅಡಿಕೆ ಬೆಳೆಗಾರರದು ಭಾಳ ಪ್ರಮುಖವಾದಂತಹ ಸಮಸ್ಯೆಗಳು ಅಥವಾ ಅವರ ಒಂದು ಕೋರಿಕೆ ಅಂದರೆ ಈ ಇಡಿಮುಂಡಿಗೆ ಎಲ್ಲ ಕಡೆ ಆಗ್ತಾಯಿದೆ. ಆಮೇಲೆ ಈ ಅಂಡೊಡಕ ಅಂತಲೂ ಕೇಳಿರ್ತಾರೆ ಅವರು. ಹಂಗಾಗಿ ಇದೆರಡೂ ಕೂಡ ಈ ಲಘು ಪೋಷಕಾಂಶಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಈ ಇಡಿಮುಂಡಿಗೆ ಏನಿದೆಯಲ್ಲ, ಕಾರಣಗಳು ಸಾಕಷ್ಟು ಇದ್ರೂ ಕೂಡ ಅದರಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಕ್ಕಂಥ ಲಘು ಪೋಷಕಾಂಶ ಅಂದರೆ ಸತು ಅಥವಾ ಜಿಂಕ್ ಅಂತ ಕರಿತೀವಿ. ನಾನು ಆವಾಗಲೇ ಅನ್ಯೋನ್ಯತೆ ವೈರುಧ್ಯತೆ ಹೇಳುವಾಗ ಹೇಳಿದೆ, ಫಾಸ್ಫರಸ್ಸು ಹೆಚ್ಚಿಗೆ ಇದ್ದರೆ ಭೂಮಿನಲ್ಲಿ ಅಥವಾ ಹೆಚ್ಚಿಗೆ ಹಾಕಿದರೆ ನೀವು, ಸೊ ಇದರ ಕೊರತೆ ತಾತ್ಕಾಲಿಕವಾಗಿ ಉಂಟಾಗುತ್ತೆ. ಅದೆರಡು ಫಿಕ್ಸೇಷನ್ ಆಗಿ ಎರಡೂ ಸಿಗ್ದಂಗೆ ಆಗ್ತವೆ. ಸೊ ಎಲ್ಲೆಲ್ಲಿ ಸತು ಕಡಿಮೆ ಇರುತ್ತೆ ಅಲ್ಲಿ, ಅಥವಾ ಸತು ಲಭ್ಯ ಇರಲ್ಲ ಗಿಡಕ್ಕೆ, ಅಂಥ ಕಡೆ ಈ ಒಂದು ಕ್ರಾಸ್ ನೋಡ್ ಅಂತ ಏನು ಕರಿತೀವಿ, ಇಲ್ಲಿ ಓರೆಗಣ್ಣು ಅಂತ ಕರಿತೀವಿ, ಕೊನೆಗೆ ಇದು ಇಡಮುಂಡಿಗೆ ಆಗಿ ಪರಿವರ್ತನೆ ಆಗುತ್ತೆ. ಇದ್ರ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಅಂಡೊಡಕ ಏನಿದೆಯಲ್ಲ, ಅದು ಬೋರಾನ್ ಅಂತ ಇದೆಯಲ್ಲ, ಆ ಒಂದು ಲಘು ಪೋಷಕಾಂಶದ ಅಲಭ್ಯತೆ ಅಥವಾ ಕೊರತೆಯಿಂದ ಉಂಟಾಗೋದಕ್ಕೆ ಒಂದು ಪ್ರಮುಖವಾದ ಕಾರಣ. ಅದೊಂದೇ ಕಾರಣ ಅಲ್ಲ, ಇದು ಪೋಷಕಾಂಶಗಳಲ್ಲಿ ಯಾವುದು ಆ ಒಂದು ಸಮಸ್ಯೆಗೆ ಕಾರಣ ಅನ್ನೋದನ್ನ ನಾನು ಇಲ್ಲಿ ಹೇಳಿದ್ದೀನಿ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ. ಆ ಕಾರಣವನ್ನು ನಾನಿಲ್ಲಿ ಚರ್ಚೆ ಮಾಡ್ತಿಲ್ಲ. ಈಗಾಗಲೇ ನಾನು ಅಂಡೊಡಕದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ಓರೆಗಣ್ಣು ಬಗ್ಗೆನೂ ಮೊದಲೇ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ. ಆಸಕ್ತಿ ಇರೋರು ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿದ್ರೆ ನಿಮಗೆ ಅದರ ಕುರಿತು ಹೆಚ್ಚಿನ ಒಂದು ಮಾಹಿತಿ ಖಂಡಿತ ಲಭ್ಯ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಜಸ್ಟ್ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳ
ಪಾತ್ರ ಏನು, ಯಾವ್ಯಾವ ಸಮಸ್ಯೆಗಳು ಬರ್ತವೆ, ಅದರ ಕುರಿತಷ್ಟೇ ನಾನಿಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಕೃಷಿಕರು ಅವ್ರಿಗೆ ಬಂದಿರೋ ಸಮಸ್ಯೆ ಪೋಷಕಾಂಶದಿಂದ ಬಂದಿದೆಯಾ ಅಥವಾ ರೋಗದಿಂದ ಬಂದಿದೆಯಾ, ಕೀಟದಿಂದ ಬಂದಿದೆಯಾ, ಬೇರೆ ಕಾರಣಕ್ಕೆ ಬಂದಿದೆಯಾ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ದೇ ಉಪಚಾರ ಮಾಡೋದು ಸರಿಯಾದ ಕ್ರಮ ಅಲ್ಲ. ಇಲ್ಲಿ ನೋಡಿ, ಇಡಮುಂಡಿಗೆಗೆ ನಮಗೆ ಜಿಂಕ್ ಕಾರಣ ಅಂತ ಗೊತ್ತಿದೆ, ಹಾಗೆ ಹಣ್ಣೊಡಕಕ್ಕೆ ಬೋರಾನ್ ಕಾರಣ ಅಂತ ಗೊತ್ತಾಗಬೇಕು ನಮಗೆ. ಸೊ ಇದನ್ನೆಲ್ಲರೂ ತಿಳ್ಕೊಬೇಕಾಗಿದೆ. ಇಲ್ಲಿ ನೋಡಿ, ಅಡಿಕೆದೇ ಇದು. ಈ ಇಡಮುಂಡಿಗೆ ಅಥವಾ ಓರೆಗಣ್ಣಿರೋ ಮರಗಳಲ್ಲಿ ನಾವು ಬೇರೆ ಬೇರೆ ಪೋಷಕಾಂಶಗಳನ್ನ ಪರೀಕ್ಷೆ ಮಾಡಿದಾಗ ಈ ಬಾಧಿತ ಮರಗಳು, ಎರಡನೇ ಒಂದು ಕಾಲಮ್ ಏನಿದೆ ಅದು ಬಾಧಿತ ಮರದಲ್ಲಿ ಎಷ್ಟಿದೆ ಅಂಶ ಅಂತ ಕೊಟ್ಟಿದ್ದೀವಿ. ಎಷ್ಟು ಇರಬೇಕು ಅನ್ನೋದು ಆಪ್ಟಿಮಮ್ ಅಂತ ಇಲ್ಲಿ ಕೊನೆಯ ಕಾಲಮ್ನಲ್ಲಿ ಕೊಟ್ಟಿದೆ ನೋಡಿ. ಸೊ ಉದಾಹರಣೆಗೆ ನಾನು ಜಿಂಕ್ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ನೀವು ಇಡಮುಂಡಿಗೆ ಬಂದಿರೋ ಮರಗಳಲ್ಲಿ ನಾವು ಜಿಂಕ್ ಅಂಶವನ್ನು ನಾವು ಪರೀಕ್ಷೆ ಮಾಡಿದಾಗ ನಮಗೆ 26.1 mg/kg ಬಂದಿದೆ. ಸೊ ಆ ಒಂದು ಟಿಶ್ಯೂಸ್ ತಗೊಂಡು ಮಾಡಿದಾಗ ನಮಗೆ. ಸೊ ಅದೇ ಚೆನ್ನಾಗಿರೋ ಗಿಡಗಳು, ಆರೋಗ್ಯವಾಗಿರೋ ಗಿಡಗಳು, ಯಾವುದೇ ಇಡಮುಂಡಿಗೆ ಇಲ್ಲದೆ ಇರತಕ್ಕಂಥ ಗಿಡಗಳಲ್ಲಿ ನಾವು ಅನಲೈಸ್ ಮಾಡಿದಾಗ ಅದರ ಎಲೆಗಳಲ್ಲಿ, ಸೊ ನೋಡಿ ಇಲ್ಲಿ ಎಷ್ಟು ಬಂದಿದೆ, ಜಿಂಕು 45.8 mg/kg ಬಂದಿದೆ. ಹಂಗಾಗಿ ಈ ಜಿಂಕು ಮತ್ತು ಫಾಸ್ಫರಸ್ದು ರೇಷಿಯೋ ಅನುಪಾತ ಏನಿದೆ ಕೊನೆಯದು ಮಾರ್ಕ್ ಮಾಡಿದ್ದೀವಿ ನೋಡಿ, ಅದೂ ಅಷ್ಟೇ ನಿಮಗೆ. ಸೊ ಎಲ್ಲೆಲ್ಲಿ ಫಾಸ್ಫರಸ್ ಜಾಸ್ತಿ ಇದೆಯೋ ಅಲ್ಲಿ ಜಿಂಕ್ ಕಡಿಮೆ ಆಗಿದೆ, ಎರಡೂ ಸರಿಯಾಗಿರೋ ಕಡೆ ನಮಗೆ ಪ್ರಾಬ್ಲಮ್ಮು ಇಲ್ಲ. ಇದು ಅರಿಶಿಣದಲ್ಲಿ ನೋಡಿ, ಸುಳಿ ಎಲೆಗಳು ಬೆಳ್ಳಗಾಗಿದೆ. ಇದು ಖಂಡಿತವಾಗ್ಲೂ ಕೂಡ ನಮಗೆ ಕಬ್ಬಿಣದ ಕೊರತೆ. ಸೊ ಕಬ್ಬಿಣದ ಕೊರತೆಯಿಂದನೂ ಆಗ್ಬೋದು, ಅಥವಾ ಇರೋ ಕಬ್ಬಣ ಗಿಡಕ್ಕೆ ಸಿಗ್ತಾ ಇಲ್ಲ ಬೇರೆ ಬೇರೆ ಕಾರಣದಿಂದನೂ ಕೂಡ ಇದಾಗ್ಬೋದು. ಇರೋ ಕಬ್ಬಣ ಯಾಕೆ ಗಿಡಕ್ಕೆ ಸಿಗಲ್ಲ? ಒಂದನೇದು, ನಿಮಗಲ್ಲಿ ರಂಜಕದ ಅಂಶ ಜಾಸ್ತಿ ಇದ್ದರೆ, ಈ ಏನು ನೀವು DAP ಅಥವಾ SSP ಇವನ್ನ ಬಳಸ್ತಿರಲ್ಲ ಅದರ ಅಂಶ ತುಂಬ ಜಾಸ್ತಿ ಇದ್ದರೆ ಇರ್ತಕ್ಕಂಥ ಕಬ್ಬಣ ಕೂಡ ಲಭ್ಯವಾಗೋದಿಲ್ಲ. ಅಲಭ್ಯ ಒಂದು ಫಾರಮ್ಗೆ ರೂಪಾಂತರ ಹೊಂದಿ ಸಿಗ್ದಂಗೆ ಆಗುತ್ತೆ. ಸೊ ಇನ್ನು ಎರಡನೇದು, ನಿಜವಾಗ್ಲೂ ಆ ಮಣ್ಣಲ್ಲಿ ಕಬ್ಬಿಣದ ಕೊರತೆ ಇರಲೂಬಹುದು. ಮೂರನೇದು, ನಾನು ಆಲ್ರೆಡಿ pH ಬಗ್ಗೆ ಹೇಳಿದೆ, ರಸಸಾರದ ಬಗ್ಗೆ. ಎಲ್ಲಿ ನಮಗೆ ಈ ಕ್ಷಾರ ಮಣ್ಣು ಅಥವಾ 8ಕ್ಕಿಂತ ಜಾಸ್ತಿ pH ಇರುತ್ತೆ ಅಲ್ಲಿ ಸಹಜವಾಗಿ ಈ ಲಘು ಪೋಷಕಾಂಶಗಳ ಒಂದು ಲಭ್ಯತೆ ಅಂತಹ ಮಣ್ಣಿನಲ್ಲಿ ಬೆಳೆಗೆ ಕಡಿಮೆ ಇರುತ್ತೆ. ಇದು ಅರಿಶಿಣ ಮತ್ತು ಶುಂಠಿ ಅಂತ ಬೆಳೆಗಳಲ್ಲಿ ಭಾಳ ಪ್ರಮುಖವಾದಂಥ ವಿಚಾರ. ಅದು ಈ ಕ್ಯಾಲ್ಕೇರಿಯಸ್ ಸಾಯಿಲಲ್ಲಿ ಬರುತ್ತೆ, ಕ್ಷಾರ ಮಣ್ಣಲ್ಲಿ ಬರುತ್ತೆ. ರಂಜಕ ಜಾಸ್ತಿ ಇದ್ರೂ ಈ ಸಮಸ್ಯೆ ನಮಗೆ ಕಂಡು ಬರುತ್ತೆ. ಇನ್ನು ಹಣ್ಣುಗಳ ರಾಜ ಮಾವು ಏನಿದೆ, ನಮ್ಮ ದೇಶದ ಅತಿ ಪ್ರಮುಖವಾದಂಥ ಬೆಳೆ. ಇದರಲ್ಲಿ ನೋಡಿ, ಸತುವಿನ ಕೊರತೆ ಆದರೆ ತುದಿ ಎಲೆಗಳು ಬೆಳ್ಳಗಾಗಿದೆ. ನಾನು ಈಗ ಆಲ್ರೆಡಿ ಅದನ್ನು ವಿವರ ಕೊಟ್ಟಿದ್ದೀನಿ ಸ್ವಲ್ಪ. ಈ ಮೊದಲನೇ ಚಿತ್ರ ನೋಡಿದ್ರೆ ಎಲೆಗಳೆಲ್ಲ ಸುಟ್ಟಂಗಾಗಿದೆ. ಸಾಮಾನ್ಯವಾಗಿ ಇದು ಯಾವುದೋ ರೋಗ ಅಥವಾ ಕೀಟದಿಂದ ಆಗಿರೋದು ಅಂತ ಅಂದ್ಕೊಂಡು ಶಿಲೀಂಧ್ರನಾಶಕನೋ ಕೀಟನಾಶಕೋ ಸಿಂಪರಣೆ ಮಾಡ್ತಾರೆ. ಆದರೆ ಇಲ್ಲಿ ಕ್ಲೋರಿನ್ ಅಂತ ಏನಿದೆಯಲ್ಲ ಅದು ಜಾಸ್ತಿ ಆದರೆ, ಸಾಧಾರಣ ನಮಗೆ ನಮ್ಮ ಬೋರ್ವೆಲ್ ನೀರಲ್ಲಿ ಕ್ಲೋರಿನ್ ಜಾಸ್ತಿ ಇದ್ದರೆ, ಅಥವಾ ನಾವು ಸಿಂಪರಣೆ ಮಾಡ್ತೀವಲ್ಲ ಆ ಒಂದು ದ್ರಾವಣದಲ್ಲಿ ಕ್ಲೋರಿನ್ ಅಂಶ ಜಾಸ್ತಿ ಇದ್ದರೆ, ಸೊ ಈ ಒಂದು ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಎಲೆಗಳೆಲ್ಲ ಸುಟ್ಟಂಗಾಗುತ್ತೆ ಕ್ಲೋರಿನ್ ಜಾಸ್ತಿ ಆದರೆ. ಇದು ಬಹುತೇಕ ಆರ್ಟಿಕಲ್ಚರ್ ಕ್ರಾಪ್ಸಲ್ಲಿ ಕ್ಲೋರಿನ್ ಜಾಸ್ತಿ ಆದಾಗ ನಮಗೆ ಆ ಕ್ಲೋರಿನ್ ಸೆನ್ಸಿಟಿವ್ ಇರ್ತಕ್ಕಂತಹ ಬೆಳೆಗಳು ಈ ರೀತಿಯ ಒಂದು ಗುಣಲಕ್ಷಣಗಳನ್ನು ತೋರಿಸ್ತಾರೆ. ಇದು ಟೊಮೆಟೊದಲ್ಲೂ ಬರ್ಬೋದು, ಕ್ಯಾಪ್ಸಿಕಮಲ್ಲೂ ಬರ್ಬೋದು, ಗುಲಾಬಿನಲ್ಲೂ ಬರ್ಬೋದು, ದ್ರಾಕ್ಷಿನಲ್ಲೂ ಬರ್ಬೋದು. ಆವಾಗ ನಾವು ಕ್ಲೋರಿನ್ ಇರ್ತಕ್ಕಂಥ ಗೊಬ್ಬರಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಉದಾಹರಣೆಗೆ MOP ಬಳಸಬಾರ್ದು. ಸೊ ಬೇರೆ ಬೇರೆ ಯಾವುದು ಕ್ಲೋರಿನ್ ಇರುತ್ತೆ ಅಂಥದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಿ ಈ ಸಲ್ಫೇಟ್ ಫಾರ್ಮಲ್ಲಿರೋವನ್ನು ಯೂಸ್ ಮಾಡಬೇಕು. ಮತ್ತು ನಮ್ಮ ನೀರನ್ನು ಪರೀಕ್ಷೆ ಮಾಡಿ ನೀರಿನಲ್ಲಿ ಕ್ಲೋರಿನ್ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಒಂದು ನಿರ್ವಹಣಾ ಕ್ರಮವನ್ನು ನಾವು ತೆಗೆದುಕೊಳ್ಳಲೇಬೇಕು. ಇಲ್ಲಾಂದರೆ ಈ ಸಮಸ್ಯೆ ಉಲ್ಬಣ ಆಗುತ್ತೆ. ಸಾಮಾನ್ಯ ಮಳೆಗಾಲದಲ್ಲಿ ಗೋಚರಿಸಲ್ಲ. ನಾವು ನೀರಾವರಿ ಕೊಡುವಾಗ ನೀರಿನಲ್ಲಿ ಈ ಸಮಸ್ಯೆ ಬರೋ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ. ಇನ್ನು ನಮ್ಮ ಸೀಬೆಹಣ್ಣು ಅಥವಾ ಪೇರ್ಲ ಗಿಡ ಅಥವಾ ಚೇಪೆಕಾಯಿ ಅಥವಾ ಗ್ವಾವಾ ಅಂತ ಏನು ಕರಿತೀವಲ್ಲ, ಇದರಲ್ಲಿ ನೋಡಿ ಈ ಥರ ಬ್ರಾನ್ಸಿಂಗ್ ಅಂತ ಕರಿತೀವಿ. ಎಲೆ ಎಲ್ಲ ಈ ಥರ ಒಂಥರ ಕಂದು ಬಣ್ಣಕ್ಕೆ ತಿರುಗಿರುತ್ತೆ, ಬ್ರೌನಿಷ್ ಡಿಸ್ಕಲರೇಷನ್ ಅಂತ ಕರಿತೀವಿ. ಇದು ನಮಗೆ ಆಲ್ರೆಡಿ ಇದರಲ್ಲಿ ಎರಡು ಸಮಸ್ಯೆ, ಒಂದು ರಂಜಕ ಮತ್ತು ಸತು. ಬಹುತೇಕ ಸತುವಿನಿಂದ ಇಲ್ಲಿ ಇದು ನಾವು ರಂಜಕದ ಅಂಶ ಭೂಮಿನಲ್ಲಿ ಇದ್ದು ನಾವೇನಾರ ಸತುವನ್ನು ಕೊಡದೇ ಇದ್ದರೆ, ಅಥವಾ ರಂಜಕದ ಅಂಶ ಜಾಸ್ತಿ ಭೂಮಿನಲ್ಲಿ ನಮ್ಮ ಮಣ್ಣಿನಲ್ಲಿದ್ದರೆ ಅದು ಎರಡೂ ಕೂಡ ಸಿಗೋದಿಲ್ಲ ಗಿಡಕ್ಕೆ. ಸೊ ಎರಡೂ ಸಿಗದೇ ಇದ್ದಾಗ ಈ ರೀತಿ ಆಗುತ್ತೆ. ಆಮೇಲೆ ಎರಡನ್ನೂ ಒಟ್ಟಿಗೆ ಕೊಡಬಾರ್ದು. ನಾವು ಚಿಲೇಟೆಡ್ ಇದ್ದರೆ ಮಾತ್ರ ಎರಡನ್ನೂ ಒಟ್ಟಿಗೆ ಕೊಡ್ಬೋದು. ಮಾಮೂಲಿ ರಂಜಕದ ಜೊತೆಗೆ ನಾವು ಚಿಲೇಟೆಡ್ ಜಿಂಕ್ ಕೊಡ್ಬೋದು. ಇಲ್ಲಾಂದ್ರೆ ನಾವು ಸಿಂಪರಣೆ ಮತ್ತು ಮಣ್ಣಿಗೆ ಅಪ್ಲಿಕೇಶನ್ ಮಾಡೋದ್ರ ಮುಖಾಂತರ ಇದನ್ನ ಸರಿ ಮಾಡ್ಕೋಬೋದು. ಸೊ ಇದು ಖಂಡಿತವಾಗ್ಲೂ ಸತು ಏನು ನಮಗೆ ಮೈಕ್ರೋನ್ಯೂಟ್ರಿಯೆಂಟ್ ಜಿಂಕ್ ಕರಿತೀವಲ್ಲ ಅದರ ಒಂದು ಪಾತ್ರ ಈ ಬ್ರಾನ್ಸಿಂಗಲ್ಲಿ ಭಾಳ ದೊಡ್ಡದಿದೆ. ಇದಕ್ಕೆ ನಾವು DAPನ ಡ್ರೆಂಚ್ ಮಾಡ್ಕೊಂಡು 20 ಗ್ರಾಮ್ ಪರ್ ಲೀಟ್ರಂಗೆ ಮೇಲ್ಗಡೆಗೆ ನಾವು ಜಿಂಕ್ ಸಲ್ಫೇಟ್ನ ಸ್ಪ್ರೇ ಮಾಡಿಕೊಂಡ್ರೆ ಸ್ವಲ್ಪ ಇದನ್ನ ನಿರ್ವಹಣೆಗೆ ತರ್ಬೋದು. ಇನ್ನು ಈ ಚಿತ್ರದಲ್ಲಿ ನಾವು ಬಾಳೆ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ದಿಷ್ಟ ಕಾರ್ಯ ಏನು ಅನ್ನೋದನ್ನ ನಾನು ಕೊಟ್ಟಿದ್ದೀನಿ.
ಎಲ್ಲೆಲ್ಲಿ ಪ್ಲಸ್ ಅಂತಿದೆ, ಈಗ ಎಡಗಡೆ ಭಾಗದಲ್ಲಿ ನೀವು ನೋಡ್ಬೋದು ಇಳುವರಿಗೆ ಯಾವ್ಯಾವ್ದು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಅಥವಾ ಗೊನೆ ತೂಕ ಜಾಸ್ತಿ ಬರಲಿಕ್ಕೆ ಯಾವ್ಯಾವ್ದು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಈ ಥರದವು ನೀವು ಹಣ್ಣುಗಳ ಸಂಖ್ಯೆ, ಚಿಪ್ಪುಗಳ ಸಂಖ್ಯೆ ಅಥವಾ ಹಣ್ಣುಗಳ ಸಂಖ್ಯೆ, ಹಣ್ಣುಗಳ ತೂಕ, ಹಣ್ಣುಗಳ ಸುತ್ತಳತೆ, ಹಣ್ಣುಗಳ ಉದ್ದ, ಯಾವ್ಯಾವುದು ಲಘು ಪೋಷಕಾಂಶಗಳ ಪಾತ್ರ ಏನೇನಿದೆ ಅಂತ ಕ್ಲಿಯರ್ ಆಗಿದೆ ನೋಡಿ, ನೀವು ಅರ್ಥ ಮಾಡ್ಕೋಬೋದು. ನೋಡಿ ಕಾಪರ್ ಏನೇನರ ಮೇಲೆ ಪರಿಣಾಮ, ಇಳುವರಿಗೂ ಬೇಕು, ಗೊನೆ ತೂಕ ಜಾಸ್ತಿ ಆಗೋಕ್ಕೂ ಬೇಕು, ಮತ್ತು ಗೊನೆಗಳು ಅಥವಾ ಚಿಪ್ಪುಗಳು ಚೆನ್ನಾಗಿ ಬರಲಿಕ್ಕೂ ಬೇಕು. ಹಂಗೆ ನೀವು ಜಿಂಕ್ ನೋಡಿ, ಹಣ್ಣುಗಳ ತೂಕ ಜಾಸ್ತಿ ಆಗೋದಕ್ಕೆ, ಹಣ್ಣುಗಳ ಸುತ್ತಳತೆ ಜಾಸ್ತಿ ಆಗೋದಕ್ಕೆ ಜಿಂಕ್ ಬೇಕು. ಹಂಗೆ ಒಟ್ಟಾರೆ ಇಳುವರಿಗೆ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಬೇಕು. ಹಂಗಾಗಿ ಬೋರಾನ್ ಪಾತ್ರ ನೋಡಿ, ಒಂದು 4-5 ಕಡೆ ಇದೆ ಬೋರಾನ್ ಪಾತ್ರ. ಪೊಟ್ಯಾಷಿಯಮ್ ಅಂತೂ ಎಲ್ಲ ಇದಕ್ಕೂ ಬೇಕಾಗುತ್ತೆ, ಕಡಿಮೆ ಆಗಬಾರ್ದು. ಈ ಒಂದು ನಿರ್ದಿಷ್ಟ ಪಾತ್ರಗಳನ್ನು ರೈತರು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾವು ನಿರ್ವಹಣಾ ಕ್ರಮಗಳನ್ನ ತಗೋಬೇಕಾಗುತ್ತೆ. ಇಲ್ಲಿ ನೋಡಿ ಬಾಳೆನಲ್ಲಿ ನಾವು ಇದರಲ್ಲಿ ಕ್ಯಾಲ್ಶಿಯಮ್ ಮತ್ತು ಬೋರಾನ್ ಎರಡೂ ಕೊರತೆ ಇದೆ. ಎಲೆಗಳೆಲ್ಲ ಶ್ರಿಂಕ್ ಆಗಿದೆ, ಎಸ್ಪೆಷಲಿ ಸುಳಿ ಎಲೆಗಳಲ್ಲಿ ಬರುತ್ತೆ. ಏನು ನಮಗೆ ಸ್ಪಿಂಡಲ್ ಲೀಫ್ ಅಂತ ಕರಿತೀವಲ್ಲ, ಅದರಲ್ಲಿ ಸುಳಿ ಎಲೆ ಬಂದಿರುತ್ತಲ್ಲ, ಅದು ಓಪನ್ ಆದಾಗ ನಮಗೆ ಈ ಥರ ಅದ್ರ ಮೇಲೆ ಸುಕ್ಕಾದಂಗೆ ಕಾಣಿಸುತ್ತೆ. ಇದು ಖಂಡಿತವಾಗ್ಲೂ ಇದರಲ್ಲಿ ಎರಡೂ ಇನ್ವಾಲ್ವ್ ಆಗಿರೋ ಸಾಧ್ಯತೆ ಇರುತ್ತೆ, ಕ್ಯಾಲ್ಶಿಯಮ್ಮು ಮತ್ತು ಬೋರಾನು. ಅದಕ್ಕೆ ನಾವು ಎರಡೂ ಇರತಕ್ಕಂಥ ಒಂದು ಪೋಷಕಾಂಶಗಳನ್ನ ಸಿಂಪರಣೆನೂ ಕೊಡಬೇಕಾಗುತ್ತೆ. ಮತ್ತು ಮಣ್ಣಿನಲ್ಲಿ ಅವುಗಳ ಒಂದು ಲಭ್ಯತೆ ಅಥವಾ ಪ್ರಮಾಣ ಕಡಿಮೆ ಇದ್ದರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದನ್ನು ಕೂಡ ನಾವು ಕೊಟ್ಟು ಇದನ್ನು ನಿರ್ವಹಣೆ ಮಾಡ್ಕೋಬೇಕು. ಇದು ಬಂದ ಮೇಲೆ ನಾವು ನಿರ್ವಹಣೆ ಮಾಡೋದಕ್ಕಿಂತ ಎಷ್ಟು ನಮಗೆ ಸಮರ್ಪಕವಾದ ಪ್ರಮಾಣದಲ್ಲಿ ನಮ್ಮ ಭೂಮಿನಲ್ಲಿ ಮತ್ತು ನಮ್ಮ ಗಿಡಗಳಲ್ಲಿ ಇದೆಯಾ ಇಲ್ವಾ ಅಂತ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಸಿ ಕೂಡ ಮಾಡ್ಬೋದು. ಭಾಳಷ್ಟು ಸಲ ರೈತರು ಇಲ್ಲಿ ಎಡವುತ್ತಾರೆ. ಸೊ ನಮ್ಮ ಮಣ್ಣನ್ನು ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಏನಿದೆ ಏನಿಲ್ಲ, ಗಿಡಕ್ಕೆ ಏನು ಬೇಕು, ಇದರ ಒಂದು ಸಮತೋಲನವನ್ನು ಕಾಪಾಡ್ಕೋಬೇಕಾಗುತ್ತೆ. ಇದನ್ನು ನೋಡಿದ್ರೆ ನಮಗೆ ಗಂಧಕದ ಕೊರತೆ ಕಾಣುತ್ತೆ, ಎಲೆಗಳು ಬಿಳಿ ಅಥವಾ ಹಳದಿ ಆಗಿ. ಬಾಳೆನಲ್ಲಿ ಇಲ್ಲಿ ನೋಡಿ ಬೋರಾನ್, ನಾನು ಆಗಲೇ ಕ್ಯಾಲ್ಶಿಯಮ್ ಬೋರಾನ್ ಒಟ್ಟಿಗೆ ಹೇಳಿದೆ. ಇಲ್ಲಿ ಬೋರಾನ್ ನೋಡಿ ಸುಳಿ ಎಲೆ ಯಾವ ರೀತಿ ಆಗಿದೆ, ಸರಿಯಾಗಿ ಬರೋದೇ ಇಲ್ಲ ನಮಗೆ, ಅದು ಓಪನ್ ಅಪ್ಪೇ ಆಗೋದಿಲ್ಲ, ಅಷ್ಟು ಒಂಥರ ಕಿರಿದಾಗಿ ಬರುತ್ತೆ. ಆಮೇಲೆ ಗೊನೆಗಳಲ್ಲಿ ಕಾಯಿಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಾಯಿ ಒಡಿತಕ್ಕಂಥ ಸಾಧ್ಯತೆ ಇರುತ್ತೆ ಬೋರಾನ್ ಕೊರತೆ ಆದರೆ. ಇಲ್ಲೊಂದು ಎಕ್ಸ್ಪೆರಿಮೆಂಟಲ್ ಮಾಡಿರೋದು ಒಂದು ಗ್ರಾಫ್ ಹಾಕಿದ್ವಿ ನಾವು, ಬೋರಾನ್ ಕೊಡದೇ ಇದ್ದಾಗ ಇಳುವರಿ ಎಷ್ಟು ಕಡಿಮೆ ಇದೆ ನೋಡಿ. ನಾವು 7 kg ಬೋರಾನ್ ಕೊಟ್ಟಾಗ ಒಂದು ಎಕರೆಗೆ 24 ಟನ್ನಷ್ಟು ಇಳುವರಿ ಬಂದಿದೆ. ಬೋರಾನ್ ಜಾಸ್ತಿ ಆದರೂ ಇಳುವರಿ ಕಡಿಮೆ ಆಗಿದೆ ನೋಡಿ. 14 kg ಕೊಟ್ಟಾಗಲೂ ಕೂಡ ನಮಗೆ ಇಳುವರಿ ಸುಮಾರು ಕಡಿಮೆ ಆಗಿದೆ. ಹಂಗಾಗಿ ನಾವು ಜಾಸ್ತಿ ಕೊಡಬೇಕು ಅಂತದ ಖಂಡಿತ ಪ್ರಶ್ನೆ ಅಲ್ಲ, ಎಷ್ಟು ಸಮರ್ಪಕ ಪ್ರಮಾಣವನ್ನು ಕೊಡಬೇಕೋ ಅಷ್ಟು ಮಾತ್ರ ಕೊಡಬೇಕಾಗುತ್ತೆ. ನಾವು ಕಡಿಮೆ ಕೊಟ್ಟರೂ ಕಷ್ಟ, ಜಾಸ್ತಿ ಕೊಟ್ಟರೂ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಹಂಗಾಗಿ ಯಾವುದು ಸೂಕ್ತ ಪ್ರಮಾಣ ಅನ್ನೋದನ್ನ ನಾವು ಬೆಳೆಯ ಆಧಾರದ ಮೇಲೆ, ನಮ್ಮ ಮಣ್ಣಿನ ಆಧಾರದ ಮೇಲೆ, ಮತ್ತು ಯಾವ ಹಂತದಲ್ಲಿ ಬೆಳೆಗೆ ಯಾವ ಪೋಷಕಾಂಶ ಎಷ್ಟು ಬೇಕಾದನ್ನೋದನ್ನು ಅರ್ಥ ಮಾಡಿಕೊಂಡು ನಿರ್ದಿಷ್ಟವಾಗಿ ನಿಖರವಾಗಿ ಕೊಟ್ಟರೆ ಮಾತ್ರ ಉಪಯೋಗ. ಇನ್ನು ನಾವು ಪಪಾಯದಲ್ಲಿ ನೋಡಿದ್ರೆ ಇದು ತುಂಬ ಸಾಮಾನ್ಯವಾದಂತಹ ಒಂದು ಸಮಸ್ಯೆ. ಹಣ್ಣುಗಳ ಮೇಲೆ ಒಂಥರ ಗಂಟು ಥರ ಆಗುತ್ತೆ, ಅದ್ರ ಶೇಪೇ ಸರಿ ಇರೋದಿಲ್ಲ, ಎಲ್ಲ ಒಂಥರ ಇದು ಯಾವುದೇ ರೋಗದಿಂದ ಬಂದಿರೋದಲ್ಲ, ಇದು ಬೋರಾನ್ ಕೊರತೆ ಆದರೆ ಪಪಾಯದಲ್ಲಿ ಈ ಸಮಸ್ಯೆ. ಪಪಾಯ ಅಂತೂ ಬೋರಾನ್ಗೆ ತುಂಬ ಸೆನ್ಸಿಟಿವ್ ಕ್ರಾಪು. ಹಂಗಾಗಿ ನಾವು ಬೋರಾನ್ ನ್ಯೂಟ್ರಿಷನ್ ಬಗ್ಗೆ ಪಪಾಯದಲ್ಲಿ ಭಾಳಷ್ಟು ಆಸ್ಥೆಯನ್ನು ವಹಿಸಿ ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ಬೋರಾನು ತುಂಬ ಕ್ರಿಟಿಕಲ್ ಇದೆ ನೋಡಿ ಪಪ್ಪಾಯಿಗೆ. ಈ ರೀತಿ ಆದರೆ ನಿಮಗೆ ಕಾಯಿಗಳ ಮೇಲೆ ಮಾರುಕಟ್ಟೆನೆಲ್ಲ ಅವನ್ನ ರಿಜೆಕ್ಟ್ ಮಾಡ್ತಾರೆ, ತೊಗೊಳೋದಿಲ್ಲ. ಸೊ ಹಂಗಾಗಿ ನಾವು ಸೂಕ್ತ ಸಮಯದಲ್ಲಿ ನಿಯಮಿತವಾಗಿ ಬೋರಾನ್ ಮಣ್ಣಿನಲ್ಲೂ ಅದರ ಪ್ರಮಾಣವನ್ನು ಉಳಿಸ್ಕೋಬೇಕು, ಸಿಂಪರಣೆನೂ ಮೂಲಕ ಕೊಡ್ತಾ ಇರಬೇಕಾಗುತ್ತೆ. ಇನ್ನು ಹೂಕೋಸು ಅಥವಾ ಕಾಲಿಫ್ಲವರಿಗೆ ಬಂದರೆ ನಾವು ಹಾಲೋ ಹಾರ್ಟ್ ಅಂತ ಕರಿತೀವಿ ಬೋರಾನ್ ಕಡಿಮೆ ಆದರೆ. ಇಲ್ಲಿ ಚಿತ್ರದಲ್ಲಿ ಏನು ತೋರಿಸಿದ್ದೀವಲ್ಲ ಮಧ್ಯದಲ್ಲಿ ಆ ಥರ ಏನು ಡೆವಲಪೇ ಆಗಲ್ಲ ಸರಿಗೆ, ಹಾಲೋ ಹಾರ್ಟ್ ಇರುತ್ತೆ. ಸೊ ಇನ್ನು ವಿಪ್ಟೈಲ್ ಅನ್ನೋದು ಮಾಲಿಬ್ಡಿನಮ್ ಕಡಿಮೆ ಆದರೆ ಬರುತ್ತೆ ಈ ಹೂಕೋಸಲ್ಲಿ. ಸೊ ಹೂವೇ ಬರೋದಿಲ್ಲ, ಎಲ್ಲ ಒಂಥರ ಎಲೆ ಆಗಿ ಈ ಥರ ನಿಂತ್ಕೊಂಡಂಗೆ ಕಾಣುತ್ತೆ. ಸೊ ಈ ಥರ ಅನೇಕ ಸಮಸ್ಯೆಗಳು ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆಯಿಂದ ಆಗಿದೆ. ಇವೆಲ್ಲವನ್ನು ನಾವು ಸೂಕ್ತವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಈ ರೀತಿಯಾಗಿ ಲಘು ಪೋಷಕಾಂಶಗಳು ನಿಜವಾಗ್ಲೂ ಕೂಡ ಅವುಗಳ ಪ್ರಮಾಣ, ಅವಶ್ಯಕತೆಯ ಪ್ರಮಾಣ ತುಂಬ ಕಡಿಮೆ ಇದ್ದರೂ ಕೂಡ ಅವುಗಳ ನಿರ್ದಿಷ್ಟವಾದ ಒಂದು ಪಾತ್ರ ತೋಟಗಾರಿಕಾ ಬೆಳೆಗಳಲ್ಲಿ ಇರೋದರಿಂದ ಆಯಾ ಬೆಳೆಗಳನ್ನು ಬೆಳೀತಕ್ಕಂಥ ಕೃಷಿಕರು ಅದರ ಬಗ್ಗೆ ಹೆಚ್ಚಿನ ಒಂದು ಜ್ಞಾನಾನುಭವಗಳನ್ನು ಪಡೆದು ತಜ್ಞರನ್ನು ಸಂಪರ್ಕಿಸಿ ಅದಕ್ಕೆ ಸ್ವಯಂ ಅನುಭವವನ್ನು ಸೇರಿಸಿ ನಾವು ಅವುಗಳ ನಿರ್ವಹಣೆಯನ್ನು ಸೂಕ್ತವಾದ ರೀತಿಯಲ್ಲಿ ಮಾಡಬೇಕಾಗಿದೆ. ಅದಕ್ಕಾಗಿ ಮಣ್ಣು ಪರೀಕ್ಷೆ ಇರ್ಬೋದು, ಅಥವಾ ಎಲೆ ವಿಶ್ಲೇಷಣೆ ಇರ್ಬೋದು, ಅಥವಾ ಪಿಟಿಯೋಲ್ ಅನಾಲಿಸಿಸ್ ಇರ್ಬೋದು, ಈ ಥರ ವೈಜ್ಞಾನಿಕ ಒಂದು
ಇನ್ಪುಟ್ಗಳನ್ನು ತೆಗೆದುಕೊಂಡು ನಿರ್ವಹಣೆ ಮಾಡಬೇಕು. ಒಂದೇ ಒಂದು ವಿಡಿಯೋದಲ್ಲಿ ಎಲ್ಲ ತೋಟಗಾರಿಕಾ ಬೆಳೆಗಳ ಲಘು ಪೋಷಕಾಂಶಗಳ ಕೊರತೆ ಮತ್ತು ನಿರ್ವಹಣೆ ಬಗ್ಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಯಾರಿಗಾದರೂ ಯಾವುದೇ ತೋಟಗಾರಿಕಾ ಬೆಳೆನಲ್ಲಿ ಈ ಒಂದು ಲಘು ಪೋಷಕಾಂಶಗಳ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ನಿಖರವಾದ ಉತ್ತರಗಳು ಬೇಕು ಅಂದರೆ ಇಲ್ಲಿ ನಾನು ನನ್ನ ವಿಳಾಸ ಮತ್ತು ನಂಬರ್ ಕೊಟ್ಟಿದ್ದೀನಿ. ಧನ್ಯವಾದಗಳು.